ಸೈಡ್ ಆಕ್ಟರ್ಸ್ ಅಲ್ಲಿ ಸ್ಟೇಜ್ ಇದ್ರ ಹತ್ರ ಮೆಟ್ಲ ಹತ್ರ ಲಾರಿಲಿ ಹೋಗುತ್ತೆ. ಬನ್ನಿ ಸರ್ ಬನ್ನಿ. ಆನೆ ಕರೀತಾ ಇದೆಯಾ? ಸರ್ ಒಂದ್ ಸ್ವಲ್ಪ ಈ ಕಡೆ ಸೌಂಡ್ ಮಾಡು. ಎಲ್ಲ ಕರಿಬೇಕು. ಇವೇ ಇದು ಡ್ಯಾನ್ಸ್ ಮಾಡು. ಮುಖ್ಯಮಂತ್ರಿಯವರ ಅನುಮತಿ ಮೇರೆಗೆ ಸಂಕ್ಷಿಪ್ತವಾಗಿ ಒಂದು ಚಾಪನ್ನ ಮೂಡಿಸಿದೆ. ಇದು ಏನು ಇದ್ರದ್ದು ಒಂದು ಸಂಕ್ಷಿಪ್ತವಾಗಿ ಸನ್ಮಾನ್ಯ ನಮ್ಮ ಒಡನೆ ಇದ್ದಾರೆ, ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ವೆಲ್ಕಮ್ ದಿ ಡಿಗ್ನಿಟರೀಸ್. ಎಲ್ಲರಿಗೆ ನಮಸ್ಕಾರ. Pawan Kalyan Garu, who is here with us to take these elephants from Karnataka shortly. ನಾವು 6 ಆನೆಗಳನ್ನ ಕುಂಕಿ ಆನೆಗಳನ್ನ ಹಸ್ತಾಂತರ ಮಾಡ್ತೀವಿ ಅಂತ ಹೇಳಿ ಒಪ್ಪಂದ ಆಗಿದೆ. ಆದ್ರೆ ಇವತ್ತು 4 ಆನೆಗಳನ್ನ ಮಾತ್ರ ಹಸ್ತಾಂತರ ಮಾಡ್ತಾ ಇದ್ದೀವಿ. ನಂತರ ಉಳಿದ 2 ಆನೆಗಳನ್ನ ಹಸ್ತಾಂತರ ಮಾಡ್ತೀವಿ. ಇವೆಲ್ಲವೂ ಕೂಡ ಆನೆಗಳು ತರಬೇತಿಯನ್ನ ಪಡೆದಿರ್ತಕ್ಕಂಥ ಆನೆಗಳು, ತರಬೇತಿಯನ್ನು ಪಡೆದಿರ್ತಕ್ಕಂಥ ಆನೆಗಳು. ಸುಮಾರು 1 ತಿಂಗಳ ಕಾಲ ಆನೆಗಳನ್ನು ನೋಡ್ತಿರ್ತಕ್ಕಂಥ ಮಾವುತರು ಆಂಧ್ರದವರಿಗೆ ಟ್ರೈನಿಂಗ್ ಅನ್ನ ಕೊಟ್ಟಿದ್ದೀವಿ. ಯಾಕಂತಂದ್ರೆ ಈ ಮಾನವ ಸಂಘರ್ಷ, ಆನೆ ಮಾನವ ಸಂಘರ್ಷ ಇದೆಯಲ್ಲ, ಇದನ್ನ ಸರಿಯಾದ ರೀತಿ ನಿಭಾಯಿಸಬೇಕಾದ್ರೆ ಆನೆಗಳಿಗೂ ಟ್ರೈನಿಂಗ್ ಬೇಕು. ಮತ್ತೆ ಆನೆಗಳನ್ನು ನೋಡ್ತಿರ್ತಕ್ಕಂಥ ಮಾವುತರಿಗೂ ಕೂಡ ಟ್ರೈನಿಂಗ್ ಸಿಗ್ತದೆ. ಈ ಬೇರೆ ಬೇರೆ ರಾಜ್ಯಗಳ ಜೊತೆ ಕೋಆರ್ಡಿನೇಷನ್ ಮಾತ್ರ ಈ ಆನೆ ಮತ್ತು ಮಾನವ ಸಂಘರ್ಷವನ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ತಪ್ಪಿಸಿದ್ರೆ ಬಹಳ ಒಳ್ಳೆಯದು. ಕಡಿಮೆ ಅಂತೂ ಮಾಡಲೇಬೇಕು. ಇದು ಹೆಚ್ಚಾಗ್ತಾ ಇದೆ. ಅದರಿಂದ ಬೆಳೆ ನಷ್ಟ ಆಗ್ತದೆ, ಸಾವು ನೋವುಗಳಾಗ್ತವೆ, ಇವೆಲ್ಲ ಆಗ್ತವೆ. ಇದನ್ನು ತಪ್ಪಿಸಬೇಕಾಗಿರ್ತಕ್ಕಂಥದ್ದು ಎಲ್ಲ ರಾಜ್ಯಗಳ ಜವಾಬ್ದಾರಿ, ಕರ್ನಾಟಕ ರಾಜ್ಯದ ಜವಾಬ್ದಾರಿನೂ ಕೂಡ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಮಾನವ ಆನೆ ಸಂಘರ್ಷ ಇದೆಯಲ್ಲ, ಈ ಸಂಘರ್ಷವನ್ನ ಕಡಿಮೆ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಬೇಕಾಗ್ತದೆ. ಅದರಿಂದ ಎಲ್ಲರೂ ಕೂಡ ಈ ಪ್ರಯತ್ನದಲ್ಲಿ ಮಾಡೋಣ. ಯಾವ ರೀತಿಯಾಗಿ ಪದ್ಧತಿಯಾಗಿ ವೈಜ್ಞಾನಿಕವಾಗಿ ಇಡಬೇಕಂತ ಎಸ್ಒಪಿ ಇದೆ. ಅದರ ಜೊತೆಯಲ್ಲಿ ಆನೆ ಬಂದು ಹಳ್ಳಿಯಲ್ಲಿ ಹೇಗೆ transit pass as well as the transfer orders. CM
and the Forest Minister of Karnataka.